ನಮಸ್ಕಾರ. ಸನಾತನ ಮಾರ್ಗ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಮನೆಯನ್ನು ನಿರ್ಮಿಸುವ ಮೊದಲು ಪ್ರಕೃತಿ ಶಕ್ತಿಗಳನ್ನು ಸಮತೋಲನವಾಗಿಸುವ ವಾಸ್ತು ಆಯ ಪ್ಲಾನನ್ನು ಮಾಡಿಸಿದ ನಂತರವೇ ಮನೆಯನ್ನು ನಿರ್ಮಿಸುವುದು ಒಳ್ಳೆಯದು. ಮನೆ ಕಟ್ಟುವ ಎಷ್ಟೋ ಜನರಿಗೆ ಈ ಪ್ರಕೃತಿ ಶಕ್ತಿಗಳ ಅರಿವಿರುವುದಿಲ್ಲ. ಉದಾಹರಣೆಗೆ, ಮನೆಯಲ್ಲಿ ಅಡುಗೆ ಕೋಣೆಯನ್ನು ಅಗ್ನಿಮೂಲೆಯಲ್ಲಿಯೇ ಸ್ಥಾಪಿಸಬೇಕು. ಅಗ್ನಿಮೂಲೆ ಅಂದರೆ ಆಗ್ನೇಯ ದಿಕ್ಕು. ಇದನ್ನು ಕಾಂಪಾಸ್ ಡಿಗ್ರಿ ಪ್ರಕಾರ ಆ ಒಂದು ದಿಕ್ಕನ್ನು ಪರಿಗಣಿಸಬೇಕಾಗುತ್ತದೆ. ಕೆಲವರು ಎರಡನೇ ಆಯ್ಕೆ ಎಂದು ವಾಯುಮೂಲೆಯಲ್ಲಿ ಅಡುಗೆ ಕೋಣೆಯನ್ನು ಸ್ಥಾಪಿಸುತ್ತಾರೆ. ಇದು ಸಂಪೂರ್ಣವಾಗಿ ಶಕ್ತಿಯ ಅಸಮತೋಲನಕ್ಕೆ ಕಾರಣವಾಗುತ್ತದೆ. ಏಕೆಂದರೆ ಅಗ್ನಿ ಮತ್ತು ವಾಯುವ್ಯ ಇವೆರಡೂ ಪರಸ್ಪರ ವಿರುದ್ಧವಾಗಿದೆ. ಈ ಎರಡು ಶಕ್ತಿಗಳು ಒಂದಕ್ಕೊಂದು ವಿರುದ್ಧವಾಗಿರುವುದರಿಂದ ವಾಯುವ್ಯದಲ್ಲಿ ಅಡುಗೆ ಕೋಣೆಯನ್ನು ನಿರ್ಮಿಸುವುದರಿಂದ ಅಲ್ಲಿ ವಾಸಿಸುವವರ ಆರೋಗ್ಯದಲ್ಲಿ ಅಗ್ನಿ ಮತ್ತು ವಾಯುತತ್ವದ ಕೊರತೆಯು ಉಂಟಾಗುತ್ತದೆ. ಇದರಿಂದ ಶ್ವಾಸಕೋಶಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು, ಮಲಬದ್ಧತೆ, ಚರ್ಮದ ಸಮಸ್ಯೆಗಳು, ಕೂದಲು ಉದುರುವಿಕೆ, ಹಾಗೆಯೇ ಅಗ್ನಿತತ್ವದ ಕೊರತೆಯಿಂದ ಹೃದಯ ಸಮಸ್ಯೆಗಳು, ನರಮಂಡಲದ ಸಮಸ್ಯೆ, ಪರಿಚಲನಾ ವ್ಯವಸ್ಥೆಯಲ್ಲಿ ಸಮಸ್ಯೆಗಳು, ಕಿಡ್ನಿ ಸ್ಟೋನ್ನಂತಹ ಸಮಸ್ಯೆಗಳು ಉಂಟಾಗುವ ಸಾಧ್ಯತೆಯು ಅತ್ಯಂತ ಹೆಚ್ಚಾಗಿರುತ್ತದೆ. ಅಗ್ನಿ ಮತ್ತು ವಾಯುತತ್ವಗಳು ನಮ್ಮ ದೇಹದಲ್ಲಿನ ಕೆಲವೊಂದು ಅಂಗಾಂಗಗಳನ್ನು ನಿಯಂತ್ರಿಸುತ್ತವೆ. ಯಾವಾಗ ಅಸಮತೋಲನ ಉಂಟಾಗುತ್ತದೋ ಆ ಶಕ್ತಿಗೆ ಸಂಬಂಧಪಟ್ಟಂತಹ ಅಂಗಾಂಗಗಳು ತೊಂದರೆಗೆ ಒಳಗಾಗುತ್ತವೆ. ಸರಿಯಾದ ಪ್ರಕೃತಿ ಶಕ್ತಿಗಳ ಸಮತೋಲನದಿಂದ ಮನೆಯನ್ನು ನಿರ್ಮಿಸಿ ಜೀವನದಲ್ಲಿನ ಸಮಸ್ಯೆಗಳಿಂದ ಹೊರಬನ್ನಿ. ಮನೆಯ ವಾಸ್ತು ಆಯ ನಕ್ಷೆಗಾಗಿ ಹಿಂದೆ ನಮ್ಮ ಸನಾತನ ವಾಸ್ತು ಮಾರ್ಗವನ್ನು ಸಂಪರ್ಕಿಸಿ. ಧನ್ಯವಾದಗಳು.